ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸ್ವರ್ಣ ಭಾರತ್ ಫೌಂಡೇಶನ್ ಸಂಸ್ಥೆಯ ಸಿಇಒ ಹಾಗೂ ಫೌಂಡರ್ ಡಾಕ್ಟರ್ ರಜನಿ ಸಂತೋಷ್ ಅವರ ನೇತೃತ್ವದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಇಂಡಿಯನ್ ಐಕಾನ್ ಅವಾರ್ಡ್ಸ್ 2026 ಕಾರ್ಯಕ್ರಮವನ್ನು ಭವ್ಯವಾಗಿ ಆಯೋಜಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಸ್ವರ್ಣ ಭಾರತ್ ಫೌಂಡೇಶನ್ ಇಂಡಿಯನ್ ಐಕಾನ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ದೇಶದ ಹೆಮ್ಮೆಯ ಕಾರ್ಗಿಲ್ ಯುದ್ಧ ವೀರ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಭಾರತೀಯ ಸೇನೆ ಹಾಗೂ ದೇಶ ಪ್ರೇಮದ ಮಹತ್ವದ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಖ್ಯಾತ ನಿರೂಪಕಿ ಶ್ರೀಮತಿ ಸುಕನ್ಯಾ ಸಂಪತ್, ಇಂಟರ್ ನ್ಯಾಷನಲ್ ಅಥ್ಲೀಟ್ ಹಾಗೂ ಏಷ್ಯನ್ ಚಾಂಪಿಯನ್ಶಿಪ್ ಪದಕ ವಿಜೇತೆ ಶ್ರೀಮತಿ ಬಿಂದು ರಾಣಿ, ಚಿತ್ರನಟಿ ಅದಿತಿ ರಾಯ್ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳಾದ ಶ್ರೀ ವಿಜಯ್ ಕುಮಾರ್ ಅವರು ಉಪಸ್ಥಿತರಿದ್ದರು. Hi, this is Nandini. I'm a HR leader by profession and aspiring model. I've participated in Mrs. India Pride of Nation recently, and I'm an inspiration to women to own her voice. Ashwini, thank you so much for Swarna Bharat Foundation for giving this award, especially for women, and thank you Rajni sir for giving this wonderful opportunity to us. ನಮಸ್ಕಾರ, ನನ್ನ ಹೆಸರು ತೇಜಸ್ವಿನಿ. ಸ್ವರ್ಣ ಭಾರತ ಫೌಂಡೇಶನ್ ಅವರಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಗುರುತಿಸಿ ಈ ಅವಾರ್ಡ್ ಕೊಟ್ಟಿರೋಕ್ಕೆ ತುಂಬ ಖುಷಿ ಆಗ್ತಿದೆ. ನಾನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಮಹಿಳಾ ಮಕ್ಕಳ ಅಭಿವೃದ್ಧಿ My name is Vedika and I have been awarded as the Women Entrepreneur of the Year, and I thank Swarna Bharat Foundation for this, and Dr. Rajni Santosh for giving this such an amazing recognition. Thank you. ರಜನಿ ಸಂತೋಷ್ ಅವರಿಗೆ ನಾನೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್ ವಿ ಎಸ್, ನಾನು ಟೀಚರ್. ನಾನು ಸ್ಟಡಿ ಸ್ಕಿಲ್ಸ್ ಟ್ರೈನರ್ ಆಗಿ ಮತ್ತು ಮೋಟಿವೇಶನ್ ಸ್ಪೀಕರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ, ಮತ್ತು ಹ್ಯಾಂಡ್ ರೈಟಿಂಗ್ ಟ್ರೈನರ್ ವರ್ಕ್ ಮಾಡ್ತಿದ್ದೇನೆ. ಈಗಾಗಲೇ ಒಂದು 2.5 ಲಕ್ಷ ವಿದ್ಯಾರ್ಥಿಗಳ ತರಬೇತಿಯನ್ನು ಕೊಟ್ಟಿದ್ದೇನೆ. ಸೊ ನನ್ನ ಈ ಒಂದು ಪುಟ್ಟ ಸೇವೆಗಾಗಿ ನನ್ನ ಸ್ವರ್ಣ ಭಾರತ್ ಫೌಂಡೇಶನ್ ಅವರು ನನಗೆ ಇಂಡಿಯನ್ ಐಕಾನ್ ಅವಾರ್ಡ್ ಕೊಟ್ಟು ಸನ್ಮಾನಿಸಿದ್ದಾರೆ. Being an educator and principal for almost 35 years across India and abroad, I could contribute towards shaping the young minds, and also as a master trainer I could impact the society as well, and multiple institutions in India and abroad. And today I work as a leadership and socio-emotional wellness coach. Thank you. ನನ್ನ ಹೆಸರು ಲಿಲಿ ಡಿ ಸ್ಮಿತ್ ಅಂತೇಳಿ. ಥ್ಯಾಂಕ್ ಯು ಫಾರ್ ದಿಸ್ ಅವಾರ್ಡ್. ವಿಮೆನ್ಸ್ನ ಎಲ್ಲ ಒಂದು ಕ್ಯಾಟಗರಿನ ಗುರುತಿಡಿದು ಎಲ್ಲರನ್ನೂ ಪ್ರೋತ್ಸಾಹ ಮಾಡಿದಂಥ ಸ್ವರ್ಣ ಭಾರತ್ ಫೌಂಡೇಶನ್ಗೆ ನಾನು ಪೂರ್ವಕ ಧನ್ಯವಾದಗಳನ್ನು ತೋರುತ್ತೇನೆ. ಸುಷ್ಮಾ ಬೆಂಜಮಿನ್ ಅಂತ ಅಂದ್ಬಿಟ್ಟು ಈ ಅವಾರ್ಡ್ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸ್ವರ್ಣ ಭಾರತ್, ಆ್ಯಂಡ್ ಸಂತೋಷ್ ಸರ್, ವೆರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. Thank you Swarna Bharata Foundation for giving me this opportunity. I am really glad for everything. This journey was really too difficult for me, but with the God grace and my parents and my dear husband, it's all happens. Thank you everyone. ಸ್ವರ್ಣ ಭಾರತ್ ಫೌಂಡೇಶನ್ನಿಂದ ಇವತ್ತು ಎಲ್ಲ ಪ್ರತಿಭೆಗಳಿಗೆ ಎಲ್ಲರಿಗೂ ಅವರನ್ನು ಗುರುತಿಸಿ ಎಲ್ಲ ಅಭಿನಂದಿಸಿದ್ದಕ್ಕೆ ನನ್ನ ಧನ್ಯವಾದಗಳು. Myself Shweta Vajjala, and it's been 6 years I am into this industry. I am a certified baker, and I motivate women across the world, and this is a second award for me from Swarna Bharat. Earlier I received state award from this, and it's been an amazing experience and a journey throughout. I am looking forward for many more opportunities with Swarna Bharat. Thank you.
ಎಲ್ಲರಿಗೂ ನಮಸ್ಕಾರ. ನಾನು ಸೋಷಲ್ ವರ್ಕ್ ಮಾಡ್ತಾಯಿದ್ದೀನಿ ಕಮ್ಮನಹಳ್ಳಿನಲ್ಲಿ. ಸ್ವರ್ಣ ಭಾರತ್ ಅವರು ನನಗೆ ಕರೆದು ಒಂದು ಈ ಅವಾರ್ಡ್ ಕೊಟ್ಟಿದ್ದಾರೆ. ಅವ್ರಿಗೆ ಭಾಳ ಥ್ಯಾಂಕ್ಸನ್ನು ವಿರೋಧ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Namaskara Bengaluru, this is Sweshika. I am your fashion and lifestyle influencer. I'm honored to receive this award by Swarna Bharat Foundation, and I would like to thank the team for honoring us and recognizing our efforts throughout the content creation and all the work which we do. And thank you so much to my parents for always supporting me. Thank you. I am Chitra Krishna, co-founder and director of Growth STEM Academy. Ivattu ee award ge I am really thankful to Swarna Bharat Foundation, and this is my first award. I feel very proud, and thank you so much Dr. Rajni Santosh and Swarna Bharat Foundation. Thank you so much. My name is Varsha. I'm a pranic healer. I'm practicing pranic healing for 19 years. I'm from Cork. I would like to thank Swarna Bharat Foundation for nominating me for this award. I would like to thank Dr. Santosh for nominating me. Thank you. Dr. Rajni Santosh for this recognition, and I am grateful to my seniors for their guidance and opportunities for this my career growth. Thanks to all. ಹಾಯ್, ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶ್ರೀ ಕಶ್ಯಪ್. ಇವತ್ತು ಸ್ವರ್ಣ ಭಾರತ್ ಫೌಂಡೇಶನ್ ಅವರು ಆಯೋಜಿಸಿದಂಥ ಗಣರಾಜ್ಯೋತ್ಸವದ ಅಂಗವಾಗಿ ಸ್ವರ್ಣ ಭಾರತ್ ಫೌಂಡೇಶನ್ ಅವರು ಇಂಡಿಯನ್ ಐಕಾನ್ 2026 ಅವಾರ್ಡ್ ಸೆಲೆಬ್ರೇಷನ್ನ ಹಮ್ಮಿಕೊಂಡಿದ್ದಾರೆ. ಅವಾರ್ಡೀಸ್ಗೆ ಎಲ್ಲರಿಗೂ ಅಭಿನಂದನೆಗಳು. ಹಾಗೂ ಈ ಕಾರ್ಯಕ್ರಮನ ಆಯೋಜಿಸಿದಂಥ ಡಾಕ್ಟರ್ ರಜನಿ ಸಂತೋಷ್ ಹಾಗೂ ತಂಡಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು.